ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಅಯೋಧ್ಯೆಯ ಶ್ರೀರಾಮ ಮಂದಿರ, ಅಯೋಧ್ಯೆಯ ಶ್ರೀರಾಮ ಮಂದಿರದ ಧ್ವಂಸ, ಅಯೋಧ್ಯೆಯ ಶ್ರೀರಾಮ ಮಂದಿರದ ಪುನರ್ ನಿರ್ಮಾಣಕ್ಕಾಗಿ ಹೋರಾಟ, ರಥಯಾತ್ರೆ, ಲೋಕಾರ್ಪಣೆ, ಅಪೂರ್ಣ ಮಂದಿರ, ಈ ಎಲ್ಲ ವಿಷಯಗಳು ಒಂದಿಷ್ಟು ವಿವಾದಗಳಿಂದಲೇ ಸುತ್ತುವರೆದು ಬೆಳೆಯುತ್ತಲೇ ಬಂದಿದೆ. ಈಗ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಬಂದಿರುವಂತಹ ದೇಣಿಗೆಯ ಕಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಭೀರವಾದಂತಹ ಆರೋಪ ಬಂದಿರುವಂತಹ ಹಿನ್ನೆಲೆಯಲ್ಲಿ 8 ಮಂದಿಯನ್ನ ಬಂಧಿಸಲಾಗಿದೆ. ಈ ಎಲ್ಲ ವಿಷಯಗಳ ಸುತ್ತ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ, ಅದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನೀವಿನ್ನೂ ಸುಮನ್ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮಗೆ ಶೀಘ್ರದಲ್ಲೇ ತಲುಪುತ್ತೆ. ಶ್ರೀರಾಮ ಮಂದಿರದ ದೇಣಿಗೆ ವಿಚಾರದಲ್ಲಿ ಸಮಾಜವಾದಿ ಪಾರ್ಟಿಯ ಒಬ್ಬ ಶಾಸಕರು ಇಲ್ಲಿ ಕಳ್ಳತನ ಆಗಿದೆ ಅನ್ನೋದನ್ನ ಆರೋಪ ಮಾಡ್ತಾರೆ. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು, ಇಲ್ಲ, ಇದು ಹಿಂದೂಗಳ ದೇವಸ್ಥಾನದ ಮೇಲೆ, ಶ್ರೀರಾಮ ಮಂದಿರದ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಹಿಂದೂಗಳ ನಂಬಿಕೆಯನ್ನ, ಅಸ್ಮಿತೆಯನ್ನ ಧ್ವಂಸಗೊಳಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವುದನ್ನ ಆರೋಪಿಸಿದರು. ಆದರೆ ಈ ಒಂದು ಗಂಭೀರವಾದಂತಹ ಆರೋಪಕ್ಕೆ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಬಿಜೆಪಿ ಆಗಲಿ, ಅಲ್ಲಿನ ಸರ್ಕಾರ ಆಗಲಿ ಆರಂಭದಲ್ಲಿ ಮಾಡಿರಲಿಲ್ಲ. ಈ ಆರೋಪ ಮತ್ತಷ್ಟು ಭುಗಿಲೆದ್ದಂತಹ ಸಂದರ್ಭದಲ್ಲಿ, ಮತ್ತಷ್ಟು ಗಂಭೀರ ಸ್ವರೂಪವನ್ನ ಪಡೆದಿರುವಂತಹ ಸಂದರ್ಭದಲ್ಲಿ ಅಲ್ಲಿ ದೇಣಿಗೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾರೆಲ್ಲ ಹಣವನ್ನ ಸಂಗ್ರಹಿಸ್ತಾರೆ, ಅದನ್ನ ಮೇಂಟೈನ್ ಮಾಡ್ತಾರೆ, ಅವರ ಮೇಲೆ ಬಂದಂತಹ ಆರೋಪದ ಮೇಲೆ, ಟ್ರಸ್ಟ್ನ ಕೆಲವು ಸದಸ್ಯರ ಮೇಲೆ ಬಂದಂತಹ ಆರೋಪದ ಮೇಲೆ ಅವರ FIR ಅನ್ನ ದಾಖಲಿಸಿ ಅವರ ಹೆಸರನ್ನ ಮೇಲೆ ಈಗ ಬಂಧಿಸಲಾಗಿದೆ. ಮುಖ್ಯವಾಗಿ 2 ಪ್ರಮುಖ ಹುದ್ದೆಯಲ್ಲಿರುವಂತಹ ಟ್ರಸ್ಟ್ನ ಸದಸ್ಯರು ಕೂಡ ಅಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನುವುದು ಇಲ್ಲಿ ಮುಖ್ಯವಾಗಿ ಗೊತ್ತಾಗ್ತಾ ಇದೆ. 2024 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಶ್ರೀರಾಮ ಮಂದಿರದ ಪುನರ್ ನಿರ್ಮಾಣವನ್ನ ಮಾಡ್ತೇವೆ ಅಂತ ಹೊರಟಂತಹ ಬಿಜೆಪಿ ಮತ್ತು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ, ನಾವು 400 ಕ್ಷೇತ್ರಗಳಿಗಿಂತಲೂ ಹೆಚ್ಚು ಸ್ಥಾನವನ್ನ ಈ ಲೋಕಸಭಾ ಚುನಾವಣೆಯನ್ನ ಗೆಲ್ತೀವಿ ಅನ್ನುವಂತಹ ಭರವಸೆಯೊಂದಿಗೆ ಶ್ರೀರಾಮ ಮಂದಿರ ಮತ್ತು ಶ್ರೀರಾಮನ ಹೆಸರನ್ನ ಮುಂದಿಟ್ಟುಕೊಂಡು ಚುನಾವಣೆಯನ್ನ ಎದುರಿಸಿದಂತಹ ಬಿಜೆಪಿ, ಅಂದ್ರೆ ನಾನು ಇದನ್ನ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ. ಜಾತಿಯನ್ನ ಬಿಟ್ಟು ಪ್ರಶ್ನೆಯನ್ನ ಮಾಡಬೇಕು, ಧರ್ಮವನ್ನ ಬಿಟ್ಟು ಪ್ರಶ್ನೆಯನ್ನ ಮಾಡಬೇಕು, ಆಮೇಲೆ ಸಿದ್ಧಾಂತವನ್ನ ಬಿಟ್ಟು ಪ್ರಶ್ನೆಯನ್ನ ಮಾಡಬೇಕು, ತತ್ವವನ್ನ ಬಿಟ್ಟು ಪ್ರಶ್ನೆಯನ್ನ ಮಾಡಬೇಕು, ನಿಲುವು ಒಲವು ಎಲ್ಲವನ್ನು ಬಿಟ್ಟು ಪ್ರಶ್ನೆಯನ್ನ ಮಾಡಬೇಕು. ಯಾಕೆ ಕೇಳಿದ್ರೆ, ಶ್ರೀರಾಮ ಮಂದಿರದ ಒಂದು ಹೊಣೆಗಾರಿಕೆಯನ್ನ ಬಿಜೆಪಿ ಹೊತ್ತಿತ್ತು. ಅಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನುವುದು ಇದ್ರೂ ಕೂಡ ಇದರ ಎಲ್ಲ ಸಂಪೂರ್ಣ ಕ್ರೆಡಿಟ್ ಅನ್ನ ಬಿಜೆಪಿ ಪಡೆದುಕೊಂಡಿತ್ತು, ಮತ್ತೆ RSS ಪಡೆದುಕೊಂಡಿತ್ತು. ನಮ್ಮ ಸರ್ಕಾರದ ಆಡಳಿತ ಅವಧಿಯಲ್ಲಿ ನಾವು ಶ್ರೀರಾಮ ಮಂದಿರದ ಪುನರ್ ನಿರ್ಮಾಣವನ್ನ ಮಾಡಿದ್ದೇವೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇಡೀ ದೇಶದಾದ್ಯಂತ ಬಹಳ ದೊಡ್ಡ ಕ್ರೆಡಿಟ್ ವಾರನ್ನ ಇಲ್ಲಿ ತೆಗೆದುಕೊಳ್ಳಲಾಯಿತು, ಕ್ರೆಡಿಟ್ ಅನ್ನ ತೆಗೆದುಕೊಳ್ಳಲಾಯಿತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿರೋದು ಏನ್ ಕೇಳಿದ್ರೆ, ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಒಂದು ಗಂಭೀರ ಆರೋಪ ಬಂದಿದೆ. ಸಮಾಜವಾದಿ ಪಾರ್ಟಿ ಆರಂಭದಲ್ಲಿ ಇಲ್ಲಿ ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನ ನುಂಗಿದ್ದಾರೆ, ಲೂಟಿ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಹೊರಿಸಿದಂತ ಸಂದರ್ಭದಲ್ಲಿ ಬಿಜೆಪಿ ಅವ್ರು ಯಾರು ಕೂಡ ಮಾತನಾಡಿಲ್ಲ. ಮಂದಿರ ನಿರ್ಮಾಣ ಆಗ್ತಿರುವಂತ ಸಂದರ್ಭದಲ್ಲಿ ಇದನ್ನ ನಾವು ಮಾಡಿದ್ದೇವೆ, ನಮ್ಗೆ ಇದು ಸಿಗ್ಬೇಕು, ನಮ್ಮ ಕ್ರೆಡಿಟ್ ಇದು, ಯಾವ ಸರ್ಕಾರವೂ ಮಾಡದೇ ಇರುವುದನ್ನ ನಾವು ಮಾಡಿ ತೋರಿಸಿದ್ದೇವೆ ಅಂತ ಕ್ರೆಡಿಟ್ ಅನ್ನ ಪಡೆದುಕೊಂಡಿದ್ದಂತಹ ಬಿಜೆಪಿ ಮತ್ತು RSS ಈ ವಿಷಯದಲ್ಲಿ ನೋಡಿ, ಮಂದಿರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇಣಿಗೆಯನ್ನ ಕಳ್ಳತನ ಮಾಡಲಾಗಿದೆ, ದೇಣಿಗೆಯನ್ನ ನುಂಗಿದ್ದಾರೆ, ಲೂಟಿ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹಿಂದೂ ಮುಖಂಡರಿರ್ಲಿ, ಹಿಂದೂ ಪರವಾದಂತಹ ಸಂಘಟನೆಗಳಿರ್ಲಿ, ಅಥವಾ ಬಿಜೆಪಿ ಇರ್ಲಿ, RSS ಇರ್ಲಿ, ಯಾಕೆ ಪ್ರಶ್ನೆ ಎತ್ತುತ್ತಾ ಇಲ್ಲ? ಮಾಧ್ಯಮದವರು ಲೋಗೋವನ್ನ ಹಿಡ್ಕೊಂಡು ಬಂದ್ರೆ ಆಗ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅನ್ನುವುದನ್ನ ಒಂದು ಸಣ್ಣ ಹಾರಿಕೆಯ ಉತ್ತರ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ವಿನಃ ಯಾವುದೇ ರೀತಿಯಲ್ಲಿ ಅದರ ವಿರುದ್ಧವಾಗಿ ಹೋರಾಟವನ್ನ ಮಾಡುವುದಕ್ಕೆ ಅಥವಾ ಅದರ ವಿರುದ್ಧವಾಗಿ ಪ್ರಶ್ನೆ ಮಾಡುವುದಕ್ಕೆ ಮುಂದೆ ಆಗೋದಿಲ್ಲ. ನಾವು ಪ್ರಶ್ನೆ ಮಾಡಬೇಕಲ್ಲ. ಈ ದೇಶದ ನಾಗರಿಕರಾಗಿ, ಮಾಧ್ಯಮದವರಾಗಿ, ಒಬ್ಬ ರಾಮ ಭಕ್ತರಾಗಿ ನಾವು ಪ್ರಶ್ನೆ ಮಾಡಬೇಕಲ್ಲ. ನಾವು ದೇವಸ್ಥಾನಕ್ಕೆ, ಮಂದಿರಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದೇವಲ್ಲ, ಈ ದೇಶದ ಸಹಸ್ರಾರು ಭಕ್ತರು
ರಾಮ ಮಂದಿರದ ನಿರ್ಮಾಣಕ್ಕೋಸ್ಕರವಾಗಿ ದೇಣಿಗೆಯನ್ನು ಕೊಟ್ಟಿದ್ದಾರಲ್ಲ, ಆ ದೇಣಿಗೆಯ ಪಾಲು ನಮ್ಮದೂ ಇದೆಯಲ್ಲ. ಆ ದೇಣಿಗೆಯನ್ನ ಕದ್ದು ಯಾರ್ಯಾರೋ ಅಲ್ಲಿ ಹಣ ಮಾಡಿಕೊಂಡು ತಮ್ಮ ಐಷಾರಾಮಿ ಜೀವನವನ್ನು ನಡೆಸ್ತಾರೆ ಅನ್ನೋದಾದ್ರೆ, ರಾಮನ ಭಕ್ತಿ ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ, ಅದನ್ನ ನಾವು ಪ್ರಶ್ನೆ ಮಾಡಲೇಬೇಕಲ್ಲ. ನರೇಂದ್ರ ಮೋದಿ ಅವರೇನು ಪ್ರಶ್ನಾತೀತರೆ, ಅಥವಾ ಬಿಜೆಪಿ ಏನು ಪ್ರಶ್ನಾತೀತರೆ, ಅಥವಾ RSS ಏನು ಪ್ರಶ್ನಾತೀತರೆ? ನಾವು ಪ್ರಶ್ನೆ ಮಾಡದೇ ಇದ್ರೆ ಅದು ನಮಗೆ ಆತ್ಮವಂಚನೆ ಆಗುತ್ತೆ ಅನ್ನೋದನ್ನ ಬಹುಶಃ ನಾವು ಇವತ್ತೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಗಮನಿಸಿ, ಈ ರಾಮ ಮಂದಿರದಲ್ಲಿ ಬರೋಬ್ಬರಿ 200 ಕೋಟಿಯಷ್ಟು ದೇಣಿಗೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ, ಅಕ್ರಮ, ಲೂಟಿ ಎಲ್ಲವೂ ಕೂಡ ನಡೆದಿದೆ ಅನ್ನುವಂತಹ ಆರೋಪಗಳೇ ಆಗ್ತಾ ಇದೆ. ಈಗ ತನಿಖೆ ನಡೀತಾ ಇದೆ, ಬಂಧಿಸಿದ್ದಾರೆ, ಎಲ್ಲವೂ ಸರಿ. ಬಟ್ ಪ್ರಶ್ನೆ ಮಾಡುವವರು, ಈ ರಾಮ ಮಂದಿರದ ಹೆಸರಿನಲ್ಲಿ ಕ್ರೆಡಿಟ್ ಅನ್ನು ಪಡೆದುಕೊಂಡವರು, ಈ ರಾಮ ಮಂದಿರದ ಹೆಸರಿನಲ್ಲಿ ವೋಟ್ ಅನ್ನು ಪಡೆದುಕೊಂಡವರು ಈಗ ಪ್ರಶ್ನೆ ಮಾಡಬೇಕಲ್ಲ, ಈಗ ಉತ್ತರಿಸಬೇಕಲ್ಲ ಜನರ ಪ್ರಶ್ನೆಗಳಿಗೆ. ಇಲ್ಲಿ ದೇಣಿಗೆ ಕಳವಾಗಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನಾದ್ರೂ ಕೊಡಬೇಕಲ್ಲ. ಯಾಕೆ ಎಲ್ಲದಕ್ಕೂ ಮೌನವನ್ನು ವಹಿಸ್ತೀರಿ? ನಿಮ್ಮ ಎಲ್ಲ ಮೌನವು ಸರಿಯಾದದ್ದಲ್ಲ, ಸಮಂಜಸವಾದದ್ದಲ್ಲ ಅನ್ನುವುದನ್ನ ಜನ ನಿಮಗೆ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ನೋಡಿ, ಕಳೆದ 2024 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಮ ಮಂದಿರದ ಹೆಸರನ್ನ ಮುಂದಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸಿದ್ರು. ಅಲ್ಲಿಯೇ ನೋಡಿ, ರಾಮ ಮಂದಿರ ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ಇವರು ಅಪೂರ್ಣ ರಾಮ ಮಂದಿರದ ಲೋಕಾರ್ಪಣೆಯನ್ನ ಮಾಡ್ತಾರೆ. ಚುನಾವಣೆ ಬಂತು ಅನ್ನುವ ಕಾರಣಕ್ಕೋಸ್ಕರವಾಗಿ. ಯಾಕೆ ಬೇಕಿತ್ತು ಅಷ್ಟು ತರಾತುರಿಯಲ್ಲಿ ನಿರ್ಮಾಣ ಮಾಡುವುದು ಅಥವಾ ಲೋಕಾರ್ಪಣೆಗೊಳಿಸುವುದು? ನಾವೆಲ್ಲರೂ ಕೂಡ ನೆನಪಿಟ್ಟುಕೊಂಡಿದ್ದೇವೆ, ನಮ್ಗೆಲ್ಲರಿಗೂ ಕೂಡ ಅದು ನೆನಪಿದೆ. ಇಡೀ ದೇಶದಲ್ಲಿರುವಂತಹ 4 ಶಂಕರಾಚಾರ್ಯ ಪೀಠದ ಸ್ವಾಮೀಜಿಗಳು, ಗುರೂಜಿಗಳು, ಅವರು ಈ ಅಪೂರ್ಣ ಮಂದಿರದ ಲೋಕಾರ್ಪಣೆಯನ್ನ ಪ್ರಶ್ನಿಸ್ತಾರೆ. ನಾವೆಲ್ಲರೂ ಕೂಡ ಮೌನದಲ್ಲಿದ್ವಿ. ನೋಡಿ, ಶಂಕರಾಚಾರ್ಯರ 4 ಪೀಠದ ಸ್ವಾಮೀಜಿಗಳು ನಮ್ಮವರಲ್ವಾ? ಹಾಗಾದ್ರೆ ಅಂತಹ ಶ್ರೇಷ್ಠಮಾನ್ಯ ಗುರುಪೀಠದ ಸ್ವಾಮೀಜಿಗಳು ಇದು ಸರಿಯಲ್ಲ, ಅಪೂರ್ಣ ಮಂದಿರವನ್ನ ಲೋಕಾರ್ಪಣೆಗೊಳಿಸುವುದು ಸರಿಯಲ್ಲ, ಇದು ಹಿಂದೂ ಧರ್ಮದ ಪ್ರಕಾರವಾಗಿ ತಪ್ಪಾಗುತ್ತೆ ಅನ್ನುವುದನ್ನ ಹೇಳದಾಗಲೂ ಕೂಡ ನಾವು ಮೌನ ವಹಿಸಿದ್ವಿ. ಬಿಜೆಪಿ ನೇತೃತ್ವದ ಸರ್ಕಾರ ಲೋಕಾರ್ಪಣೆಯನ್ನ ಮಾಡ್ತು. ನರೇಂದ್ರ ಮೋದಿ ಅವರು ಗರ್ಭಗುಡಿಯೊಳಗೆ ಹೋಗಿ RSSನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಕೂಡ ಗರ್ಭಗುಡಿಯೊಳಗೆ ಹೋಗಿ ಅಲ್ಲಿನ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗಿಯಾಗ್ತಾರೆ. ಟ್ರಸ್ಟ್ ಇದೆಯಲ್ವಾ, ಟ್ರಸ್ಟ್ನ ಮುಖ್ಯಸ್ಥರು ಇದ್ದಾರಲ್ವಾ, ಅಥವಾ ಆ ಧರ್ಮಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಮುಖ್ಯಸ್ಥರು ಯಾರೋ ಇದ್ದಾರಲ್ಲ, ಅವರು ಯಾಕೆ ನಡೆಸೋದಕ್ಕೆ ಮುಂದಾಗೋದಕ್ಕೆ ಬಿಟ್ಟಿಲ್ಲ? ಬಿಜೆಪಿಯ ಮುಖಂಡರು, RSSನ ಮುಖಂಡರು ಈಗ ಎಲ್ಲಿದ್ದಾರೆ? ಹಿಂದೂ ಸಂಘಟನೆಯ ಮುಖಂಡರು ಈಗ ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ನಾವೀಗ ಮಾಡಲೇಬೇಕಲ್ವಾ? ನಾವೀಗ ಅದನ್ನ ಕೇಳಲೇಬೇಕಲ್ವಾ? ಹಾಗಾದ್ರೆ ಇವರ ಮೌನಕ್ಕೂ ಕೂಡ ನಾವು ಕೂಡ ಮೌನವಾಗಿ ಇದ್ಕೊಂಡು ಸುಮ್ಮನೆ ಇರಬೇಕಾ ಅನ್ನುವುದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಯೋಚನೆ ಮಾಡದೇ ಇದ್ರೆ ಬಹುಶಃ ನಾವು ನಮ್ಮ ಆತ್ಮವಂಚನೆಯನ್ನ ಮಾಡ್ಕೊಳ್ತೀವಿ ಅನ್ನುವುದನ್ನ ನಾವು ಎಲ್ಲಿಯ ತನಕ ಅರಿತುಕೊಳ್ಳೋದಿಲ್ವೋ ಅಲ್ಲಿಯ ತನಕವೂ ಕೂಡ ಇದೇ ರೀತಿಯ ರಾಜಕೀಯಕ್ಕೆ ನಾವು ಬಲಿಯಾಗ್ತಾ ಹೋಗ್ತೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ರಾಮ ಮಂದಿರ ಇರಲಿ ಅಥವಾ ಬೇರೆ ಬೇರೆ ವಿಷಯಗಳಿರಲಿ, ಇಂತಹ ತಾವು ಮಾಡಿದ ತಮ್ಮ ಪಕ್ಷದ ಅಥವಾ ತಮ್ಮ ಸಿದ್ಧಾಂತ, ತಮ್ಮ ಒಲವು ನಿಲುವು ಎಲ್ಲಿ ಹತ್ತಿರ ಇರುತ್ತೋ ಅಲ್ಲೇನಾದ್ರೂ ತಪ್ಪುಗಳಾಗಿದ್ದಲ್ಲಿ ಅದನ್ನ ಯಾರೋ ಪ್ರಶ್ನಿಸಿದ್ರೆ ಅವರನ್ನ ದೇಶದ್ರೋಹಿಗಳು ಅಥವಾ ಅವರನ್ನ ಇನ್ನೇನೋ ಬಿಂಬಿಸಿ ಕರೆಯುವುದು, ಇನ್ನೊಂದು ವಾದಕ್ಕೆ ಅಂಟಿಸುವುದು, ಇದೆಲ್ಲವನ್ನು ಮಾಡುವುದನ್ನು ಬಿಟ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಶ್ರೀರಾಮ ಮಂದಿರದಲ್ಲಿ ಆಗಿರುವಂತಹ ಲೂಟಿ ಇದೆಲ್ಲವನ್ನೂ ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ತಕ್ಕ ಆದಂತಹ ಒಂದು ತನಿಖೆಯನ್ನ ನಡೆಸಿ ಅಲ್ಲಿನ ತಪ್ಪಿತಸ್ಥರಿಗೆ ಕಠಿಣವಾದಂತಹ ಕಾನೂನಿನ ಕ್ರಮವನ್ನು ಪರಿಚಯಿಸಬೇಕಾಗುತ್ತೆ. ಇಲ್ಲದೇ ಇದ್ರೆ ಬಹುಶಃ ನೀವು ಅದನ್ನ ಕ್ರೆಡಿಟ್ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. 2024 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು, ನಮಗೆ ಬೇರೆ ಪಕ್ಷಗಳ ಸಹಾಯ ಬೇಕಾಗಿಲ್ಲ, ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತೀವಿ, ನಮಗೆ ಬಹುಮತ ಬಂದೇ ಬರುತ್ತೆ ಅನ್ನೋದನ್ನ ಹೇಳಿದ್ರು. ಆದ್ರೆ ಇವರು ಮಾಡಿರುವಂತಹ ಅಪೂರ್ಣ ರಾಮ ಮಂದಿರದ ಲೋಕಾರ್ಪಣೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಯೋಧ್ಯೆಯ ಲೋಕಸಭಾ ಕ್ಷೇತ್ರದಲ್ಲೇ ಬಿಜೆಪಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಸಮಾಜವಾದಿ ಪಾರ್ಟಿಯ ಒಬ್ಬ ಸಂಸದರಿದ್ದಾರೆ ಇವತ್ತಿಗೂ ಕೂಡ. ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗತ್ತೆ,
ಈಗ ರಾಮ ಮಂದಿರದಲ್ಲಿ ಆಗಿರುವಂತಹ ಲೂಟಿ ದರೋಡೆಯ ಒಂದು ವಿಷಯ ಈಗ ಬಟ್ಟ ಬಯಲಾಗಿದೆ. ಈ ಒಂದು ಪ್ರಕರಣ ಇಡೀ ದೇಶದಲ್ಲಿರುವಂತಹ ಹಿಂದೂಗಳಿಗೆ, ಹಿಂದೂ ದೇವರುಗಳ ಆರಾಧಕರಿಗೆ ಮತ್ತೆ ರಾಮ ಭಕ್ತರಿಗೆ ನೋವುಂಟು ಮಾಡಿದೆ. ಈ ಎಲ್ಲ ರಾಮ ಮಂದಿರದ ಪುನರ್ನಿರ್ಮಾಣದ ಶ್ರೇಯಸ್ಸನ್ನು ಪಡೆದುಕೊಂಡಿರುವಂತಹ ಬಿಜೆಪಿ ಮತ್ತು RSS ಮತ್ತು ಹಿಂದೂ ಸಂಘಟನೆಗಳು ಈ ಒಂದು ನೋವಿಗೂ ಕೂಡ, ಅಂದ್ರೆ ರಾಮ ಭಕ್ತರ ನೋವಿಗೂ ಕೂಡ ಅವರೇ ಕಾರಣ ಅನ್ನೋದನ್ನ ಒಪ್ಪಲೇಬೇಕು. ಯಾಕೆ ಕೇಳಿದ್ರೆ ಈ ಒಂದು ರಾಮ ಮಂದಿರದ ಪುನರ್ನಿರ್ಮಾಣದ ಸಂಪೂರ್ಣ ಕ್ರೆಡಿಟ್ ಅನ್ನ ತೆಗೆದುಕೊಂಡವ್ರೆ ಹಾಗಾಗಿ ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದರಲ್ಲಿ ಸೋತಿರುವಂತಹ ಟ್ರಸ್ಟು ಮತ್ತೆ ಈ ಮಂದಿರ ನಿರ್ಮಾಣದ ಸಂಪೂರ್ಣ ಕ್ರೆಡಿಟ್ ಅನ್ನು ತೆಗೆದುಕೊಂಡಿರುವಂತಹ ನರೇಂದ್ರ ಮೋದಿ, ಬಿಜೆಪಿ ಮತ್ತು RSS ಹಿಂದೂ ಮುಖಂಡರು ಈ ಒಂದು ನೋವಿಗೆ ಮೂಲ ಕಾರಣಕರ್ತರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಅಯೋಧ್ಯೆಯ ಸುತ್ತಮುತ್ತ ಭೂ ಅವ್ಯವಹಾರವೂ ಕೂಡ ಆಗಿದೆಯಂತೆ. ಈ ಎಲ್ಲ ವಿಷಯಗಳ ಬಗ್ಗೆ ಸಮಗ್ರವಾದಂತಹ ಒಂದು ತನಿಖೆ ನಡೆಸಬೇಕು. ತನಿಖೆಯ ವಿಷಯದಲ್ಲಿ ಬಂದಂತಹ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವರೆಲ್ಲರಿಗೂ ಕೂಡ ಕಾನೂನಿನ ಕಠಿಣ ಪರಿಚಯ ಮಾಡಿಸಲೇಬೇಕು. ಈ ನಿಮ್ಮ ಪರವಾಗಿದ್ದಾರೆ, ನಿಮ್ಮ ಸಿದ್ಧಾಂತಕ್ಕೆ, ನಿಮ್ಮ ಪಕ್ಷದ ಅಂದ್ರೆ ನಿಮ್ಮ ಬಿಜೆಪಿಯ ಅಜೆಂಡಕ್ಕೆ ಹತ್ತಿರದಲ್ಲಿದ್ದಾರೆ ಅವರು ಅನ್ನುವ ಕಾರಣಕ್ಕೆ ಒಂದು ವೇಳೆ ನೀವು ಅವರಿಗೆ ಸಾಫ್ಟ್ ಕಾರ್ನರ್ ಅನ್ನ ತೋರಿಸೋದು ಮಾಡಿದ್ರೋ ಅಥವಾ ಅವರನ್ನ ಶಿಕ್ಷೆಯಿಂದ ತಪ್ಪಿಸುವಂತ ಪ್ರಯತ್ನ ಮಾಡಿದ್ರೋ, ಬಹುಶಃ 2029 ಲೋಕಸಭಾ ಚುನಾವಣೆಯಲ್ಲಿ ಇಡೀ ಭಾರತದ ಮತದಾರರು ನಿಮ್ಮ ವಿರುದ್ಧ ಮತ ಚಲಾಯಿಸುವುದಕ್ಕೆ ಖಂಡಿತವಾಗಿ ಮುಂದಾಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.